ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಜಯಲಕ್ಷ್ಮಿ ಕುಟುಂಬ. ಸೊ ಇದು ಬಂದು ನೆಕ್ಸ್ಟ್ ಕಾರ್ತಿಕ್ ಕಡೆ ಸೋಮವಾರದ ವ್ಲಾಗ್. ನನ್ನ ಮಗ ನೋಡಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕೀಗ ನೈಟು. ಇಲ್ಲೇ ನಮ್ಮ ಮನೆ ನಿಯರ್ ಬೈ ಇರೋಂಥದ್ದು. ಸೊ ನನ್ನ ಫೇವ್ರೆಟ್ ಅಕ್ಕ ಕೇರಳದಿಂದ ಅವ್ರ ದೊಡ್ಡಪ್ಪನ ಅವ್ರ ಜೊತೆ ಮಾತಾಡ್ತಾ ಇದ್ದಾನೆ. ಅವಳದು ಬರ್ತ್ಡೇ ಇತ್ತು, ವಿಶ್ ಮಾಡಿದ್ದ. ಅವಳು ನೋಡಿರ್ಲಿಲ್ಲ ಆಕ್ಚುಲಿ. ಇವಾಗ ಮತ್ತೆ ರಿಟರ್ನ್ ಇವನ್ ಕಾಲ್ ಮಾಡ್ಬಿಟ್ಟು ಸ್ಟಾರ್ ಹಾಕಿ ಕೊಡ್ತಿಲ್ಲ ಈ ಚುಡಿನಿ, ಸ್ಕೂಲ್ ಬಗ್ಗೆ ಗೋಲ್ಡ್ ಸ್ಟಾರ್ ತಗೊಂಡಿದ್ದ, ಚೆನ್ನಾಗಿ ಬರ್ತಿದ್ದಾನೆ ಅಂತ ಅದನ್ನೆಲ್ಲ ಅವ್ರ ಅಕ್ಕ ತೋರ್ಸಕ್ ಹೋಯ್ತಾನೆ. ಬಂಡೆ అర్థమాసం లేవంటి క్రిస్మస్ ఇది ಎಲ್ಲ ಪಡಿಸಿ ನೀನು. ಸೊ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಾವು ಆಲ್ಮೋಸ್ಟ್ 8 ಗಂಟೆಗೆ ಪೂಜೆಗೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು. ಲಾಸ್ಟ್ ವೀಕು ನಾವೇ ಫಸ್ಟ್ ಬಂದಿದ್ವಿ, ಈ ವೀಕು ಕೂಡ ನಾವು ಫಸ್ಟ್ ಬಂದಿದ್ದೀವಿ. ಸೊ ಇವತ್ತು ಜೈಪುರದಲ್ಲಿ ನಮ್ಮೂರಲ್ಲಿ ಒಂದು ವೈನ್ ಸ್ಟೋರ್ ಇದೆ, ಅದ್ರ ಮಾಲೀಕರಾದಂಥ ಶ್ರೀಕಾಂತ್ ಅವ್ರದ್ದು ಬ್ರದರ್ದು ಬರ್ತ್ಡೇ ಇತ್ತು. ಸೊ ಅಲ್ಲಿ ಹುಡುಗರಿಗೆ ತುಂಬ ಲೋಕಲಾಗಿ ತುಂಬ ನಮ್ಮ ಈ ಹಳ್ಳಿ ನಮ್ಮೂರ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ತುಂಬ ಹೆಲ್ಪ್ ಮಾಡಿರೋಂಥದ್ದು. ಅದರಲ್ಲೂ ಇಲ್ಲಿ ನಿಂತಿದ್ದಾರಲ್ಲ ಅವರನ್ನೇ, ಅವ್ರ ಹೆಸರು ಶ್ರೀಕಾಂತ್ ಅಂತ, SRS ವೈನ್ಸ್ ಮಾಲೀಕರು ಅವರು. ತುಂಬ ಚೆನ್ನಾಗಿ ಅಂತಾರೆ, ಸ್ಕೂಲ್ಗಳಿಗೆ ಬೇಸಿಕ್ ನೀಡ್ಸು, ಡೆಸ್ಕ್ ಎಲ್ಲ ಕೊಡೋ ಅಂಥದ್ದು, ಆ ಥರದ್ದೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವರು ತುಂಬಾ. ಅವರು ತುಂಬ ಒಳ್ಳೆಯ ವ್ಯಕ್ತಿತ್ವದವರು. ವಯಸ್ಸಾದವ್ರಿಗಾಗಿರ್ಬೋದು ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಕೊರೋನಾ ಟೈಮಲ್ಲಿ ತುಂಬ ಜಾಸ್ತಿ ಹೆಲ್ಪ್ ಮಾಡಿದವರು. ಕೊರೋನಾ ಟೈಮಲ್ಲೇ ತಾವೇ ಖುದ್ದು ಆಟೋದಲ್ಲಿ ಕೂತ್ಕೊಂಡು ಎಲ್ಲರ ಮನೆಗೂ ದಿನಸಿ ಕಿಟ್ಗಳನ್ನ ಕೊಟ್ಟಿದ್ರು ಅವರು. ಮತ್ತು ಹಣಕಾಸೆಲ್ಲ ಹೆಲ್ಪ್ ಮಾಡಿದರು ವಯಸ್ಸಾದವ್ರಿಗೆಲ್ಲ. ಸೊ ತುಂಬ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಒಬ್ಬ ವ್ಯಕ್ತಿ. ಅವ್ರದ್ದು ಹುಟ್ಟಿದಬ್ಬ ಇರೋದ್ರಿಂದ ಇವತ್ತು ಅಲ್ಲಿ ನಮ್ಮ ಲೋಕಲ್ ಹುಡುಗರೆಲ್ಲ ಸೇರಿ ಇವ್ರನ್ನೆಲ್ಲ ಇನ್ವೈಟ್ ಮಾಡಿದರು. ಸೊ ಇವರೆಲ್ಲ ಗ್ರಾಮದ ಮುಖಂಡರುಗಳು, ಮೆಂಬರ್ಸು ಎಲ್ಲರೂ ಬಂದಿದ್ದರು. ಅವ್ರಿಗೆ ದೇವಸ್ಥಾನದಲ್ಲೇ ಫಸ್ಟಿಗೆ ಪೂಜೆ ಮಾಡಿಸಿ, ಪೂಜೆ ಆದ ನಂತರ ಅವ್ರಿಗೆಲ್ಲ ಒಂದು ಶಾಲು, ಏನೋ ಒಂದು ಇರುತ್ತಲ್ಲ, ಅದು ಆ ರೀತಿ ಸಿಂಪಲ್ಲಾಗಿ ಶಾಲ್ಗಳನ್ನ ಹಾಕಿ ಅವ್ರಿಗೆ ಫ್ರೂಟ್ಸ್ಗಳೆಲ್ಲ ಕೊಟ್ಟು ಹುಡುಗರು ಸನ್ಮಾನ ಮಾಡ್ತಾಯಿದ್ರು. ಮತ್ತು ಈ ದೇವಸ್ಥಾನಕ್ಕೆ ಅವರು ಗೋಪುರನ ಮಾಡ್ಸೋಕ್ಕೆ ದೇವರು ಏನು ಬರುತ್ತೆ ಮೈ ಮೇಲೆ ಆವಾಹನೆ ಆಗುತ್ತೆ, ಆವಾಗ ಇವರು ಮಾತು ಕೊಟ್ಟಿದ್ರು. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಕೂಡ ಅವ್ರನ್ನ ಕರೆದಿದ್ರು. ಸೊ ಆಯಿತು, ನಾನೇನು ಮರ್ತಿಲ್ಲ, ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಊಟ ಕೂಡ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಅವರೇ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿಸಿದ್ದು. ಸೇಮ್ ಅದೇ ಐಟಮ್ಮು, ಬಾತು, ಕಡಲೆ ಹುಳಿ, ಮತ್ತು ಅವ್ರ ಬರ್ತ್ಡೇ ಕೇಕ್ನು ಕೂಡ ಹಾಕಿದರು. ಅಲ್ಲಿ ತುಂಬ ಕ್ರೌಡ್ ಇತ್ತು, ಹುಡುಗರೆಲ್ಲ ಇದ್ದಿದ್ದರಿಂದ ನಾನು ಸರಿಯಾಗಿ ಅವ್ರ ಬರ್ತ್ಡೇದು ಮುಂದ್ಗಡೆ ದೇವಸ್ಥಾನದಿಂದ ಆಚೆ ಕಡೆ ಎಲ್ಲ ಇದು ಮಾಡಿದ್ರಲ್ಲ, ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ತುಂಬ ಹುಡುಗರೆಲ್ಲ ಗಲಾಟೆ ಮಾಡ್ತಾಯಿದ್ರು ಅಲ್ಲೆಲ್ಲ, ಅವ್ರಿಗೆಲ್ಲ ಇದು ಮಾಡ್ತಾಯಿದ್ರಲ್ಲ, ಹಂಗಾಗಿ. ಸೊ ಮತ್ತೆ ಲಾಸ್ಟಿಗೆ ಹೋಗಿ ಈ ಪೂಜೆ ಮಾಡ್ತಾಯಿರೋರು ನನಗೆ ಆ್ಯಕ್ಚುಲಿ ಚಿಕ್ಕಪ್ಪ ಆಗಬೇಕು. ಅವರು ಮನೆಗೆ ಫ್ರೂಟ್ಸ್ ಕೊಡ್ತೀನಿ ಬಾ ಅಂತ ಹೇಳಿದ್ರು. ಹಂಗಾಗಿ ನಮ್ಮ ತಾಯಿಗೆ ಹುಷಾರಿಲ್ವಲ್ಲ, ಹಂಗಾಗಿ